ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 6, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯಲ್ಲಿ 4 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಇಂಡಿಯಾ ಹಾಗೂ ರಷ್ಯಾ ಸಂಬಂಧಪಟ್ಟಂತೆ ಏನು ಪ್ರೋಗ್ರೆಸ್ ಆಗಿದೆ, ಯಾವ ರೀತಿಯಾದಂಥ ಅಜೆಂಡಾ ಮುಂದುವರೆದಿದೆ ಅನ್ನುವಂಥದ್ದನ್ನು ಗಮನ ಹರಿಸುವಂಥದ್ದಾಗಲಿ, IR ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ಅಂತಂದರೆ ಏನು, RBI ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡ್ತಾ ಇದೆ, ಲಿಕ್ವಿಡಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ ಅನ್ನುವಂಥದ್ದಾಗಲಿ, ಈವನ್ ರೆಪೋ ರೇಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಇಶ್ಯೂವನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಜೊತೆಗೆ ಲೋಕಸಭೆಯಲ್ಲಿ ಚರ್ಚೆಗೆ ನಡೀತಾ ಇರುವಂತಹ ಹೆಲ್ತ್ ಸೇ ನ್ಯಾಷನಲ್ ಸೆಕ್ಯೂರಿಟಿ ಅಂತಕ್ಕಂಥ ಇಶ್ಯೂ, ಸೆಸ್ ರಿಲೇಟೆಡ್ ಇರುವಂತೆ ಏನು ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಇಶ್ಯೂ ಅನ್ನು ಸಹ ಇವತ್ತು ನೋಡಲಿದ್ದೇವೆ. 4 ಆರ್ಟಿಕಲ್ಸ್ಗಳು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ನಮಗೆ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಇಂಡಿಯಾ ರಷ್ಯಾ ಫ್ರೆಂಡ್ಶಿಪ್ ಲೈಕ್ ದ ಪೋಲ್ ಸ್ಟಾರ್ ಅನ್ನುವಂಥದ್ದಾಗಿ ಮೋದಿಜಿಯವರು ಹೇಳಿದ್ದಾರೆ. ನಿನ್ನೆ ತಾನೇ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಡಿಯಾ ಮತ್ತು ರಷ್ಯಾ ರಿಲೇಷನಲ್ಲಿ ನಾವು ಗಮನ ಹರಿಸಿದ್ವಿ ಯಾವ ರೀತಿ ಅಂತ ಒಂದು ಅಜೆಂಡಾ ಇರ್ಬೋದು ಅಂತ. ಇವತ್ತಿನ ಒಂದು ಆರ್ಟಿಕಲ್ ನಡಿಯಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಸಿಕ್ಕುತ್ತೆ. ಸೊ ರಷ್ಯಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ 2 ದಿನ ವಿಸಿಟ್ ಮಾಡಲಿದ್ದಾರೆ ಅಂತ ನೋಡ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ರಷ್ಯಾದೊಂದಿಗೆ ಇರ್ತಕ್ಕಂಥ ಒಂದು ರಿಲೇಷನ್ನ ಆಧಾರದ ಮೇಲೆ ಟ್ರಂಪ್ ಅವರು ಸಹ ಒಂದು ಸ್ವಲ್ಪ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಕಸಿಬಿಸಿಯನ್ನು ಉಂಟು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ನೋಡಿ, US ಒಂದಿಗೂ ಸಹ ನಾವು ರಿಲೇಷನನ್ನು ಹೊಂದಿರುವಂಥದ್ದಾಗಿ ಇದ್ದೀವಿ. ಹಾಗೂ ರಷ್ಯಾ ಅಂತ ಬಂದಾಗ ಇವಾಗ ನೋಡಿ ಎಂಥ ಒಳ್ಳೆ ಸ್ಟೇಟ್ಮೆಂಟನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಇಂಡಿಯಾದ ಒಂದು ಫ್ರೆಂಡ್ಶಿಪ್ ಅಂತ ನೋಡಿದಾಗ ಪೋಲ್ ಸ್ಟಾರ್ ಅನ್ನುವಂಥದ್ದಾಗಿ, ನಾವು ಧ್ರುವ ತಾರೆ ಅಂತ ಏನು ಕರಿತೀವಿ ಆ ಒಂದು ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ನಾವು ಲಾಂಗ್ ಟರ್ಮಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ನೋಡಿರುವಂಥ ಸಂದರ್ಭದಲ್ಲಿ ಒಂದು ಸ್ಟಡಿ ಆಗಿರುವಂತಹ ರಿಲೇಷನ್ಶಿಪ್ ಇದೆ ಅನ್ನುವಂಥದ್ದಾಗಲಿ, ಕಾನ್ಸ್ಟೆಂಟ್ ಆಗಿರುವಂಥ ಒಂದು ಸಪೋರ್ಟ್ ಇರುವಂಥದ್ದಾಗಲಿ, ಹಾಗೂ ಲಾಂಗ್ ಟರ್ಮಲ್ಲಿ 2 ಕಂಟ್ರಿಗಳ ಮಧ್ಯೆ ಒಂದು ಕೊಲ್ಯಾಬ್ರೇಷನ್ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಹಾಗಾಗಿ ರಷ್ಯಾ ನಮಗೆ ಒಂದು ರಿಲಯಬಲ್ ಪಾರ್ಟ್ನರ್ ಆಗಿದೆ, ಸಸ್ಟೈನೇಬಲ್ ಆಗಿರುವಂಥ ಸರ್ಟಿನಿಟಿಯನ್ನು ಇಲ್ಲಿ ತೋರಿಸ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇವರು ಡಿಸ್ಕಸ್ ಮಾಡಿರುವಂತಹ ಕೆಲವೊಂದಿಷ್ಟು ಸೆಕ್ಟರ್ಸ್ ಅಂತಲೇ ಗಮನ ಹರಿಸುವಂಥದ್ದಾದರೆ, ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಇವಾಗ ವೆಸ್ಟರ್ನ್ ಪ್ರೆಷರ್ ಹಾಕಿದ್ರೂ ಸಹ ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಎನರ್ಜಿ ಕೋಆಪರೇಷನನ್ನು ಸಪೋರ್ಟ್ ಮಾಡಲಿಕ್ಕೆ ರಷ್ಯಾ ಇವತ್ತು ಮುಂದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಕೊಲ್ಯಾಬ್ರೇಷನ್ 2030 ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ನಾವು ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತೆ ಏನು ಅವರಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ವಿ, ಕ್ರೂಡ್ ಆಯಿಲ್ ಆಗಿರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈವನ್ ರಿಫೈನಿಂಗ್ ಆ್ಯಂಡ್ ಪೆಟ್ರೋಕೆಮಿಕಲ್ ಈ ರೀತಿಯಂಥ ಆಸ್ಪೆಕ್ಟ್ನಲ್ಲಿ ಏನು ಅವರ ಮಧ್ಯೆ ಒಂದು ಟ್ರೇಡಿಂಗ್ ಆಗ್ತಾ ಇದೆ, ಈವನ್ ಟೆಕ್ನಾಲಜಿ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನ್ಯೂಕ್ಲಿಯರ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನ್ಯೂಕ್ಲಿಯರ್ ಕೋಆಪರೇಷನ್ ಅಂತ ಬಂದಾಗ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನಿಸ್ಕೊಂಡಿರುವಂಥ ತಮಿಳುನಾಡಲ್ಲಿರುವಂತಹ ಕುಡಂಕುಲಂಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಇಲ್ಲಿ ಎನ್ಹಾನ್ಸ್ ಮಾಡಿದ್ದಾರೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಸಂಬಂಧಿಸಿದಂತೆ ಇದರೊಂದಿಗೆ ನ್ಯೂಕ್ಲಿಯರ್ ಕೋಆಪರೇಷನ್ ಅಡಿಯಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಡಿಸ್ಕಷನನ್ನು ಮಾಡಿದ್ದಾರೆ. ರಷ್ಯಾ ರೆಡಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವಿಲ್ಲಿ ಗಮನ ಹರಿಸ್ಬೋದು ಕೋಆಪರೇಷನ್ ಆಧಾರದ ಮೇಲೆ. ಇನ್ನು ಪೀಸ್ ರಿಲೇಟೆಡ್ ಇರುವಂತೆ ಉಕ್ರೈನ್ ಹಾಗೂ ರಷ್ಯಾದ ಮಧ್ಯೆ ಇರುವಂಥ ಒಂದು ಕ್ರೈಸಿಸ್ ನಡಿನಲ್ಲಿ ಪೀಸ್ಫುಲ್ ರೆಸೊಲ್ಯೂಷನ್ ಮಾಡಲಿಕ್ಕೆ ಭಾರತ ಇವತ್ತು ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ನೀವೇನಾದರೂ ಪೀಸ್ ರಿಲೇಟೆಡ್ ಇರುವಂಥ ಒಂದು ಟಾಕ್ ಮಾಡುವಂಥ ಸಂದರ್ಭದಲ್ಲಿ ಭಾರತ ಒಂದು ರೀಇಟಿರೇಟೆಡ್ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು, ಅಂದರೆ ಸಪೋರ್ಟ್ ಮಾಡ್ತಾ ಇದೆ. ಯಾಕೆಂದರೆ ಭಾರತ ಇವತ್ತು ಯಾವುದೇ ರೀತಿಯಾಗಿ ಯಾವುದೇ ಬ್ಲಾಕನ್ನು ಬ್ಲೈಂಡ್ಲಿ ಫಾಲೋ ಮಾಡೋದಿಲ್ಲ. ನಮ್ಮ ಒಂದು ತತ್ವಗಳು ಯಾವುದೇ ರೀತಿ ಬ್ಲಾಕ್ಗೆ ಸಂಬಂಧಪಟ್ಟಂತೆ ಬ್ಲೈಂಡ್ಲಿ ಅಲೈನ್ಮೆಂಟ್ ಇಲ್ಲ. ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಫಾರಿನ್ ಪಾಲಿಸಿಯನ್ನು ನಾವು ಫಾಲೋ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಸಹ ಭಾರತದ ಒಂದು ಎಫರ್ಟ್ಸನ್ನು ನಾವು ಇಲ್ಲಿ ಕಾಣ್ಬೋದು. ಹೇಗೆ ಪೀಸ್ ರಿಲೇಟೆಡ್ ಇರುವಂಥ ಎಫರ್ಟ್ಸನ್ನು ಹಾಕ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ನಾವು ಡಿಸ್ಕಸ್ ಮಾಡುವಂಥ ಅನದರ್ ಆಸ್ಪೆಕ್ಟ್ ಅಂತಂದರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಡಿನಲ್ಲಿ ಸ್ಪೆಸಿಫಿಕಲಿ ಸೆಮಿ ಸ್ಕಿಲ್ಡ್ ವರ್ಕರ್ಸ್ಗಳ ಒಂದು ಮೊಬಿಲಿಟಿಗೆ ಸಂಬಂಧಪಟ್ಟಂತೆ, ಫರ್ಟಿಲೈಸರ್ಸ್ಗೆ ಸಂಬಂಧಿಸಿದಂಥ ಒಂದು ಕೊಲ್ಯಾಬ್ರೇಷನ್ ಆಗಿರ್ಬೋದು, ಮೀಡಿಯಾ ರಿಲೇಟೆಡ್ ಇರುವಂಥ ಒಂದು ಕೋಆಪರೇಷನ್ ಆಗಿರ್ಬೋದು, ಅಕಾಡೆಮಿಕ್ ಕೊಲ್ಯಾಬ್ರೇಷನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತಲೇ ಹೇಳಲಾಗುತ್ತೆ. ಬಿಕಾಸ್ ನೋಡಿ, ಭಾರತ ಮತ್ತು ರಷ್ಯಾ ಇವತ್ತಿನವರೆಗೂ ಒಂದು ಸ್ಟ್ರಾಟಜಿಕ್ ಅಟಾನಮಿನ ಅಥವಾ ನಮ್ಮ ಒಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಗೆ ರೆಸ್ಪೆಕ್ಟ್ ಆಗಿರುವಂಥದ್ದನ್ನು ನೋಡ್ತಾ ಇದ್ವಿ. ಅವರ ಒಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಗೂ ಸಹ ನಾವು ರೆಸ್ಪೆಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ಮಲ್ಟಿ ಪೋಲಾರ್ ವರ್ಲ್ಡ್ ಆರ್ಡರ್ ಇರೋದ್ರಿಂದ
ಈ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ನಾವು ಗ್ಲೋಬಲ್ ಲೆವೆಲಲ್ಲಿರುವಂಥ ಸಿಸ್ಟಮೇ ಬದಲಾಗ್ತಾ ಇದೆ. ಹಾಗಾಗಿ ಇಬ್ಬರ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟು ಅಂತಲೇ ಗಮನ ಹರಿಸ್ಬೋದು. ಸೊ ಲಾಂಗ್ ಟರ್ಮಲ್ಲಿ ಒಂದು ಡಿಫೆನ್ಸ್ ಪಾರ್ಟ್ನರ್ ಆಗಿ ಭಾರತ ಮತ್ತು ರಷ್ಯಾ ಇವತ್ತು ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಎನರ್ಜಿ ಸೆಕ್ಟ್ರಲ್ಲಿ ನ್ಯೂಕ್ಲಿಯರ್ ಅಡ್ವಾಂಟೇಜಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ರಷ್ಯಾ ಭಾರತದ ಧ್ರುವ ತಾರೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಧ್ರುವ ತಾರಾ ಅನಾಲಜಿಯ ಆಧಾರದ ಮೇಲೆ ಮೇನ್ಸಲ್ಲಿ ಈಸಿಯಾಗಿ ಹೇಗೆ ಒಂದು ಫಾರಿನ್ ರಿಲೇಷನ್ ಸ್ಟೆಬಿಲಿಟಿಯನ್ನು ತರ್ತಾ ಇದೆ, ಯಾವ ರೀತಿಯಾಗಿ ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಪರ್ಟಿಕ್ಯುಲರ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಕಂಪೇರ್ ಮಾಡಿದರೆ ಇವತ್ತೇ ಸ್ವಲ್ಪ ಅಪ್ಡೇಷನ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸ್ಪೆಸಿಫಿಕಲಿ ಯಾವ ಒಂದು ಸೆಕ್ಟರ್ ಮೇಲೆ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ನೋಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಚೀಪರ್ ಲೋನ್ಸ್ ಲೈಕ್ಲಿ ಆಸ್ ರೆಪೋ ರೇಟ್ ಕಟ್ ಬೈ 25 ಬೇಸಿಸ್ ಪಾಯಿಂಟ್ಸ್. ಈ ಒಂದು ಇಶ್ಯೂನ ಗಮನ ಹರಿಸುವಂಥದ್ದಾದರೆ GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನಾವು ಇಂಡಿಯನ್ ಎಕಾನಮಿ ಸೆಕ್ಷನಲ್ಲಿ ಕಲಿತೀವಲ್ಲ, ಅಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಯಾವ ರೀತಿ ಅಂತ ರೆಸ್ಪಾನ್ಸನ್ನು ತೋರಿಸುತ್ತೆ, ಯಾವ ರೀತಿಯಾಗಿ ಕಾಂಟ್ರಾಕ್ಷನರಿ ಮತ್ತು ಎಕ್ಸ್ಪ್ಯಾನ್ಷನರಿ ಪಾಲಿಸೀಸನ್ನು ನಾವು ನೋಡ್ತೇವೆ. ಮಾನಿಟರಿ ಪಾಲಿಸಿ ನಮಗೆ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಟಿಕ್ಯುಲರ್ ಚಾಪ್ಟರನ್ನೇ ನಾವು ಗಮನ ಹರಿಸ್ತೇವೆ. ಸೊ ಈ ಒಂದು ಹಂತದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮಾನಿಟರಿ ಪಾಲಿಸಿ ಅಂತ ಬಂದಾಗ ಮಾನಿಟರಿ ಪಾಲಿಸಿ ಏನು ಮಾಡುತ್ತೆ ಅಂದರೆ ಹಂತವಾಗಿ ನಮ್ಮ ಒಂದು ಎಕಾನಮಿನಲ್ಲಿ ಇನ್ಫ್ಲೇಷನ್ ಯಾವ ರೀತಿಯಾಗಿರಬೇಕು, ಇನ್ಫ್ಲೇಷನ್ ಒಂದು ರೇಟನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಾವು ಕಾಂಟ್ರಾಕ್ಷನರಿ ಆಗಿರ್ತಕ್ಕಂಥ ಒಂದು ಸ್ಪ್ಯಾನ್ಸನ್ನು ತಗೋಬೇಕಾ ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ರೆಸ್ಪಾನ್ಸನ್ನು ಕೊಡಬೇಕಾ ಅಂತ ಡಿಸೈಡ್ ಮಾಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ಗಳಲ್ಲಿ ಬದಲಾವಣೆಯನ್ನು ಮಾಡೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ರೆಪೋ ರೇಟಲ್ಲಿ ಬದಲಾವಣೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ರೆಪೋ ರೇಟ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಜೊತೆಗೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬಂದಾಗ ಈ ಒಂದು ಕಮಿಟಿಯಲ್ಲಿ ಒಟ್ಟಾರೆಯಾಗಿ 6 ಮೆಂಬರ್ಸ್ಗಳಿರ್ತಾರೆ. ಸೊ 6 ಮೆಂಬರ್ಸ್ಗಳು, 3 ಮೆಂಬರ್ಸ್ಗಳು RBI ಕಡೆಯಿಂದ ಬಂದಿರ್ತಾರೆ, ಇನ್ನು 3 ಮೆಂಬರ್ಸ್ಗಳು ಸರ್ಕಾರದ ಕಡೆಯಿಂದ ಬಂದ ಗೌರ್ಮೆಂಟ್ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬೋದು. ಸೊ 6 ಮೆಂಬರ್ಸನ್ನು ಒಳಗೊಂಡಂತಹ ಈ ಒಂದು ಕಮಿಟಿ ಹಂತವಾಗಿ ಪಾಲಿಸಿನಲ್ಲಿ ಬದಲಾವಣೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವರು ಇನ್ಫ್ಲೇಷನನ್ನು ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. 4% ಮೇಂಟೈನ್ ಮಾಡಬೇಕು ಅಂತ ಇದೆ. ಇದರಲ್ಲಿ ±2% ವೇರಿಯೇಷನ್ ಆಗ್ಬೋದು. ಇವಾಗ ಪ್ರಸ್ತುತವಾಗಿ ನಮ್ಮ ಒಂದು ಇನ್ಫ್ಲೇಷನಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಕನ್ಸಿಸ್ಟೆಂಟಾಗಿ ನೋಡಿದರೆ ನಮ್ಮ ಒಂದು ಇನ್ಫ್ಲೇಷನಲ್ಲಿ ಚೇಂಜ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಬಂದಾಗ 1.7% ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು Q2 ನಡಿನಲ್ಲಿ. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನ್ ಅಂತಂದರೆ ವಾಟ್ ಎಕ್ಸಾಕ್ಟ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸಿಂಪಲ್ ಆಗಿದೆ. ಇನ್ಫ್ಲೇಷನಲ್ಲಿ ನೀವು ಫಸ್ಟ್ ಕಲ್ತಿರ್ತೀರ ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಹೆಡ್ಲೈನ್ ಇನ್ಫ್ಲೇಷನ್ ಅಂತಂದರೆ ಏನು. ಸೊ ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು, ಈವನ್ ನಿಮಗೆ ಕೋರ್ ಇನ್ಫ್ಲೇಷನ್ ಅಂತ ಗೊತ್ತಿದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಒಂದು ಹಂತದಲ್ಲಿ ಹೆಡ್ಲೈನ್ ಇನ್ಫ್ಲೇಷನು ತುಂಬ ಕಡಿಮೆ ಇದೆ. ಹಾಗಾಗಿ ಈ ಒಂದು ಕನ್ಸಿಡ್ರೇಷನನ್ನು ತೆಗೆದುಕೊಂಡು ನಾವು ಇವಾಗ ನೋಡಿ 2% ಅಷ್ಟು ಬ್ಯಾಂಡ್ ವಿಡ್ತ್ನ ಆಧಾರದ ಮೇಲೆ ಮೇಂಟೈನ್ ಮಾಡಬೇಕಲ್ಲ, ಬಟ್ ಇಟ್ ಈಸ್ ವೆರಿ ಲೆಸ್ ಅನ್ನುವಂಥ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ. ಫುಡ್ ಪ್ರೈಸಸ್ ನಡಿನಲ್ಲಿ ಅಥವಾ ಫುಡ್ ಇನ್ಫ್ಲೇಷನ್ ಅಂತ ಬಂದಾಗ ಒಂದು ಲೆವೆಲ್ಗೆ ಓಕೆ ಇದೆ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಇಲ್ಲಿ ನಾವು ಹೆಡ್ಲೈನ್ ಇನ್ಫ್ಲೇಷನ್ ರಿಲೇಟೆಡ್ ಇರತಕ್ಕಂಥ ಆಗಿರುವಂಥ ಬದಲಾವಣೆಯನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಇದರೊಂದಿಗೆ ಗ್ರೋತ್ ಎಷ್ಟಿದೆ ಅಂತಲೂ ನೋಡಬೇಕಲ್ವ. ನಮ್ಮ ಒಂದು ಗ್ರೋತ್ ಅಂತ ಗಮನ ಹರಿಸಿದಾಗ ಅಂದರೆ GDPಯ ಒಂದು ಗ್ರೋತ್ ಅಂತ ನೋಡಿದಾಗ 8.2% ಅಷ್ಟು ಗ್ರೋತನ್ನು ನಾವು Q2ನಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ಫ್ಲೇಷನು ಕಡಿಮೆ ಇದೆ, ಗ್ರೋತು ಸಹ ಜಾಸ್ತಿ ಇದೆ. ಸೊ ಈ ಒಂದು ಹಂತದಲ್ಲಿ ಒಂದು ಟರ್ಮನ್ನು ಕೊಡ್ತಾರೆ. ಇದೊಂದು ರೇರ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸಂಜಯ್ ಮಲ್ಹೋತ್ರಾ ಅವರು, ಗವರ್ನರ್ ಆಗಿರ್ತಕ್ಕಂಥ ಸಂಜಯ್ ಮಲ್ಹೋತ್ರಾ ಅವರು ಹೇಳೋ ಪ್ರಕಾರ ಈ ಒಂದು ಕಂಡೀಷನನ್ನು ಇಂಪಾರ್ಟೆಂಟ್ಲಿ ಪ್ರಿಲಿಮ್ಸ್ಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಗೋಲ್ಡಿ ಲಾಕ್ಸ್ ಪೀರಿಯಡ್ ಅನ್ನುವಂಥದ್ದಾಗಿ ಕರೀತಾರೆ. ಗೋಲ್ಡಿ ಲಾಕ್ಸ್ ಪೀರಿಯಡ್ ಅಂತಂದರೆ ಪರ್ಟಿಕ್ಯುಲರ್ಲಿ ನಮಗೆ ಇವಾಗ ಏನಿದೆ, ಲೋ ಇನ್ಫ್ಲೇಷನ್ ಇದೆ. ಸೊ ಲೋ ಇನ್ಫ್ಲೇಷನ್ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಆ್ಯಂಡ್ ಗ್ರೋತ್ ಈಸ್ ಆಲ್ಸೋ ಹೈ. ಓಕೆ, ಇವೆರಡು ಕಂಟೆಕ್ಸ್ಟನ್ನು ಅಬ್ಸರ್ವ್ ಮಾಡಿ. ಗ್ರೋತು ತುಂಬ ಹೆಚ್ಚಾಗೇ ಇದೆ, ಲೋ ಇನ್ಫ್ಲೇಷನನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಸಂದರ್ಭಕ್ಕೆ ಅಥವಾ ಈ ಒಂದು ಸಿಚುವೇಷನ್ಗೆ ರೇರ್ ಗೋಲ್ಡಿ ಲಾಕ್ ಪೀರಿಯಡ್ ಅನ್ನುವಂಥದ್ದಾಗಿ ನೇಮನ್ನು ಕೊಡ್ತಾ ಇದ್ದಾರೆ. ಸೊ ಇದು ಇಂಪಾರ್ಟೆಂಟು, ಪ್ರಿಲಿಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ರೇಟನ್ನು ರೆಡ್ಯೂಸ್ ಮಾಡಿದ್ದಾರೆ, ಏನು ಚೇಂಜಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಇವಾಗ ನೋಡಿ, RBI ಒಂದು ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆ ಮಾಡಿದ್ದಾರೆ. 25 ಬೇಸಿಸ್ ಪಾಯಿಂಟ್ಸ್ ಅಂತ ನೋಡ್ತಾ ಇದ್ದೀವಿ. 5.25ಗೆ ರೆಡ್ಯೂಸ್ ಮಾಡಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಮೊದಲು 5.50 ಇರುವಂಥದ್ದು 5.50ಇಂದ 5.25ಗೆ ರಿಡಕ್ಷನನ್ನು ಮಾಡಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ 0.25% ಅಷ್ಟು ಬೇಸಿಸ್ ಪಾಯಿಂಟ್ಸ್ ಅಂತಲೇ ಇಲ್ಲಿ ನಾವು ಗಮನ ಹರಿಸ್ಬೋದು. ಸೊ ರಿಡಕ್ಷನ್ ಮಾಡೋದ್ರಿಂದ ಏನು ಬದಲಾವಣೆ ಆಗುತ್ತೆ, ಯಾವ ರೀತಿಯಾದಂಥ ಒಂದು ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗುವಂಥದ್ದಿರುತ್ತೆ,
ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂದರೆ ರೆಪೋ ರೇಟನ್ನು ಫಿಕ್ಸ್ ಮಾಡಿದೆ, ರೆಪೋ ರೇಟಲ್ಲಿ ಬದಲಾವಣೆ ಮಾಡಿದೆ ಅಂತ ಹೇಳ್ತಾ ಇದ್ದೀವಿ. ಯಾವ ಒಂದು ಸಿಚುವೇಷನಲ್ಲಿ ಇವಾಗ ಲೋ ಇನ್ಫ್ಲೇಷನ್ ಇದೆ ಅಂತ ಹೇಳಿದ್ವಲ್ಲ, ಈ ಒಂದು ಲೋ ಇನ್ಫ್ಲೇಷನ್ ಎನ್ಹಾನ್ಸ್ ಆಗಬೇಕು ಅಂತಂದರೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂದರೆ ಅದರ ಅರ್ಥ ಏನು, ಮನಿ ಸಪ್ಲೈ ಜಾಸ್ತಿ ಆಗಬೇಕು. ಸೊ ಮನಿ ಸಪ್ಲೈಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ಸೊಲ್ಯೂಷನ್. ಇನ್ಫ್ಲೇಷನ್ ನಾರ್ಮಲ್ ಆಗಿರಬೇಕು, ಇನ್ಫ್ಲೇಷನ್ ಆಗ್ತಾ ಇದೆ ಅಂತಂದರೆ ಮನಿ ಸಪ್ಲೈ ಒಂದು ಲೆವೆಲಿಗಿದೆ ಅಂತಲೇ ಅರ್ಥ. ಇವಾಗ ಲೋ ಇನ್ಫ್ಲೇಷನ್ ಇದೆ ಅಂತಂದರೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಮನಿ ಸಪ್ಲೈಯನ್ನು ಇವರು ಎನ್ಹಾನ್ಸ್ ಮಾಡಬೇಕಾಗುತ್ತೆ. ಮನಿ ಸಪ್ಲೈಯನ್ನು ಎನ್ಹಾನ್ಸ್ ಮಾಡಬೇಕು ಅಂತಂದರೆ ಪ್ರಪ್ರಥಮವಾಗಿ RBI ಇರುವಂಥ ಒಂದು ಟೂಲ್ ಅಂತಂದರೆ ಬ್ಯಾಂಕಲ್ಲಿ ಮನಿಯನ್ನು ಜಾಸ್ತಿ ಅವೈಲೇಬಲ್ ಇರುವಂತೆ ಮಾಡಬೇಕು. ಸೊ ಬ್ಯಾಂಕಲ್ಲಿ ಇವತ್ತು ಜಾಸ್ತಿ ಮನಿ ಇತ್ತಂದರೆ ಆಟೋಮೆಟಿಕ್ಲಿ ನಮ್ಮ ಒಂದು ಸೊಲ್ಯೂಷನ್ಗೆ ನಾವು ರೀಚ್ ಆಗ್ಬೋದು. ಈ ಒಂದು ಹಂತದಲ್ಲಿ ರೆಪೋ ರೇಟಲ್ಲಿ ನಾವು ಚೇಂಜಸನ್ನು ಮಾಡಿದರೆ, ರೆಪೋ ರೇಟನ್ನು ಕಡಿಮೆ ಮಾಡಿದರೆ, ಲೆಸ್ ಮಾಡಿದರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಮನಿ ಉಳ್ಕೊಳ್ಳುತ್ತೆ. ಸೊ ಇದರಿಂದ ಜನ ಏನು ಮಾಡ್ತಾರೆ ಅಂತಂದರೆ ಲೋನನ್ನು ತೆಗೆದುಕೊಳ್ತಾರೆ. ಸೊ ಬ್ಯಾಂಕು ಲೆಂಡ್ ಮಾಡಲಿಕ್ಕೆ ಸಾಕಷ್ಟು ಆಪ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಲೋನ್ ತೆಗೆದುಕೊಳ್ಳೋದ್ರ ಮುಖಾಂತರ ಇವರು ಬಂದಿರುವಂಥ ಒಂದು ಲೋನಿಂದ ಎಕ್ಸ್ಪೆಂಡಿಚರನ್ನು ಮಾಡ್ತಾರೆ. ಓಕೆ, ಎಕ್ಸ್ಪೆಂಡಿಚರ್ನ ಮಾಡೋದ್ರ ಮುಖಾಂತರ ನಾವು ಅಟ್ಲೀಸ್ಟ್ ಒಂದು ಕನ್ಸಂಪ್ಷನ್ ಪ್ಯಾಟರ್ನನ್ನು ಎನ್ಹಾನ್ಸ್ ಮಾಡ್ಬೋದು. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಈ ಒಂದು ಹಂತಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಅಂತ ಕರಿತೀವಿ. ಎಕ್ಸ್ಪ್ಯಾನ್ಷನರಿ ಪಾಲಿಸಿ ನಡಿನಲ್ಲಿ RBI ರೇಟ್ಗಳಲ್ಲಿ ಒಂದು ಕಟ್ಟನ್ನು ಮಾಡ್ತಾ ಇದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ನಮಗೆ. ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಅಂತಂದರೆ ಪರ್ಟಿಕ್ಯುಲರ್ಲಿ ರೆಪೋ ರೇಟ್ ಡೌನ್ ಆಗಿದೆ ಅಂತ ಅರ್ಥ. ಇದನ್ನೇ ನಾವು ಕಾಂಟ್ರಾಕ್ಷನರಿ ಅಂತ ಬಂದಾಗ ರಿವರ್ಸ್ ಗೇರಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಕಾಂಟ್ರಾಕ್ಷನರಿ ಪಾಲಿಸಿ ನಡಿನಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕಾಂಟ್ರಾಕ್ಷನರಿ ಆಸ್ಪೆಕ್ಟ್ ನಡಿಯಲ್ಲಿ ಬ್ಯಾಂಕಲ್ಲಿ ಅಮೌಂಟ್ ಏನಿರ್ತಲ್ಲ ಅದು ಕಡಿಮೆ ಆಗುತ್ತೆ. ಸೊ ಈ ಮೊದಲು ನಾವು ಹೆಚ್ಚಿರೋದನ್ನು ನೋಡ್ತಾ ಇದ್ವಿ, ಕಡಿಮೆ ಆಗುತ್ತೆ. ಸೊ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಟೂ ಮಚ್ ಇನ್ಫ್ಲೇಷನ್ ಇತ್ತಂದರೆ, ಸೊ ಇನ್ಫ್ಲೇಷನ್ ಇವಾಗ ಲೋ ಇದೆ, ಯಾವಾಗ ಇನ್ಫ್ಲೇಷನ್ ತುಂಬ ಹೈ ಇರುತ್ತಲ್ಲ, ಟೂ ಮಚ್ ಹೈ ಇನ್ಫ್ಲೇಷನ್ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ರೆಪೋ ರೇಟಲ್ಲಿ ಇನ್ಕ್ರೀಸ್ ಆಗೋದನ್ನು ನಾವು ಕಾಣ್ತೇವೆ. ಸೊ ಇದರ ಒಂದು ಅಪೋಸಿಟ್ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ. ಇದು ಕಾಂಟ್ರಾಕ್ಷನರಿ ಪಾಲಿಸಿ ನಡಿನಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಇದು ಇಂಪಾರ್ಟೆಂಟು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮಾನಿಟರಿ ಪಾಲಿಸಿ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೀವು ಗಮನ ಹರಿಸುವಾಗ ಸೊ ಈ ರೀತಿಯಂಥ ಇಶ್ಯೂಸ್ಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಇವಾಗ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಲೋನನ್ನು ಜಾಸ್ತಿ ಜನ ತೆಗೆದುಕೊಳ್ತಾರೆ ಅಂತ. ಇನ್ನೊಂದು ಹಂತದಲ್ಲಿ ಒಂದು ನೆಗೆಟಿವ್ ಆಸ್ಪೆಕ್ಟ್ ಏನು ಕ್ರಿಯೇಟ್ ಆಗುತ್ತೆ ಅಂತಂದರೆ ಸೇವಿಂಗ್ಸ್ ಮಾಡುವಾಗ ಬದಲಾವಣೆ ಆಗುತ್ತೆ. ಸೇವಿಂಗ್ಸು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಇಲ್ಲಿ. ಓಕೆ, ಯಾಕಂದರೆ ಈ ಮೊದಲು ಜಾಸ್ತಿ ಇಂಟ್ರೆಸ್ಟ್ ರೇಟನ್ನು ಕೊಡ್ತಿದ್ರು, ಇವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ ಅಂತಂದರೆ ಯಾರು ಹೋಗಿ ಸೇವ್ ಮಾಡ್ತಾರೆ, ಸೇವ್ ಮಾಡೋಂಗಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಸೇವಿಂಗು ಡೌನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಂಟೆಕ್ಸ್ಟ್ಗೆ ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಅಂತಲೇ ನಾವು ಕರಿತೀವಿ. ಸೊ ಇಲ್ಲಿ ಒಂದು ಸಿಚುವೇಷನಲ್ಲಿ ನಾವೇನು ಕನ್ಸಿಡರ್ ಮಾಡಿದ್ವಲ್ಲ, ಗೋಲ್ಡಿ ಲಾಕ್, ಇದು ವೆರಿ ವೆರಿ ಇಂಪಾರ್ಟೆಂಟು. ಗೋಲ್ಡಿ ಲಾಕ್ ಅಂತಂದರೆ ಲೋ ಇನ್ಫ್ಲೇಷನ್ ಮತ್ತು ಹೈ ಗ್ರೋತನ್ನು ನಾವಿಲ್ಲಿ ಕಾಣ್ತಾ ಇದ್ವಿ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಜನರಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ RBI ಯಾವ ರೀತಿ ಅಂತ ಒಂದು ಸ್ಟ್ಯಾನ್ಸನ್ನು ತೆಗೆದುಕೊಂಡಿದ್ದಾರೆ, ಯಾವಾಗ ಒಂದು ಇನ್ಫ್ಲೇಷನ್ ರೇಟಲ್ಲಿ ಬದಲಾವಣೆ ಆಗುತ್ತೆ ಆ ಒಂದು ಹಂತದ ಮುಖಾಂತರ ಮಾನಿಟರಿ ಪಾಲಿಸಿ ಕಮ್ಯುನಿಟಿ ಒಂದು ಸಿಚುವೇಶನ್ನ ಅನಲೈಸ್ ಮಾಡೋದ್ರ ಮುಖಾಂತರ ರೇಟನ್ನು ಫಿಕ್ಸ್ ಮಾಡುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ RBI ಟು ಕಂಡಕ್ಟ್ ಓಪನ್ ಮಾರ್ಕೆಟ್ ಆಪರೇಷನ್ ಪರ್ಚೇಸಸ್ ಆಫ್ 1 lakh crore G-Secs ಫಾರ್ ಲಿಕ್ವಿಡಿಟಿ ಅಂತ ಗಮನ ಹರಿಸ್ಬೋದು. ಇಲ್ಲಿ ಲಿಕ್ವಿಡಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇಂಜೆಕ್ಟಿಂಗ್ ಲಿಕ್ವಿಡಿಟಿ ಅಂದರೆ ಮನಿ ಸಪ್ಲೈಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡಲಿದ್ದಾರೆ ಓಪನ್ ಮಾರ್ಕೆಟ್ ಆಪರೇಷನ್ ಮುಖಾಂತರ ಅಂತ ನಾವು ಗಮನ ಹರಿಸ್ಬೋದು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ ಅಂತಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಏನು, ಇದು ಯಾವ ರೀತಿಯಾಗಿ RBI ಕಂಡಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿದೆ ಅಲ್ಲ. ಓಪನ್ ಮಾರ್ಕೆಟ್ ಆಪರೇಷನನ್ನು RBI ಕಂಡಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಅಥವಾ ನಾವು G-Secs ಅಂತ ಏನು ಕರಿತೀವಿ, ಇವುಗಳನ್ನು ಬೈ ಮಾಡೋದಾಗಲಿ ಅಥವಾ ಸೆಲ್ ಮಾಡೋದಾಗಲಿ RBI ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದು ಏನು ಮಾಡಲಿಕ್ಕೆ ಅಂತಂದರೆ ಲಿಕ್ವಿಡಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸೊ ಮನಿ ಸಪ್ಲೈ ಆಗ್ತಾ ಇರೋದನ್ನು ಕಂಟ್ರೋಲ್ ಮಾಡಲಿಕ್ಕಂತಲೇ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂತ. ಇವಾಗ ಎರಡು ಹಂತದಲ್ಲಿ ನಾವು ಗಮನ ಹರಿಸಿದ್ವಿ. ಒಂದು ಪರ್ಚೇಸ್ ಮಾಡುವಂಥ ಕಂಟೆಕ್ಸ್ಟ್ ಇರುತ್ತೆ ಅಥವಾ ಸೆಲ್ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟ್ ಇರುತ್ತೆ ಅಂತ. ಪರ್ಚೇಸ್ ಮಾಡುತ್ತೆ ಅಂತಂದಾಗ RBI ಏನು ಮಾಡುತ್ತೆ ಅಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ಪರ್ಚೇಸ್ ಮಾಡ್ತಾ ಇದೆ ಅಂತಂದರೆ ಬೈ ಮಾಡ್ತಾ ಇದೆ ಅಂತಲೇ ಅರ್ಥ. RBI ಯಾರಿಂದ ಬೈ ಮಾಡ್ತಾ ಇದೆ ಅಂದರೆ ಬ್ಯಾಂಕ್ಗಳಿಂದ ಏನು ಮಾಡುತ್ತೆ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಿರುತ್ತಲ್ಲ, ಈ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಬೈ ಮಾಡುತ್ತೆ. ಸೊ G-Secsಗಳನ್ನು ಬೈ ಮಾಡೋದ್ರಿಂದ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕಿಗೆ ಮನಿಯನ್ನು ಕೊಡುತ್ತೆ. ಬೈ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಸೆಕ್ಯೂರಿಟಿ ಅನುಗುಣವಾಗಿ ಮನಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಬ್ಯಾಂಕ್ಗಳಲ್ಲಿ ಒಂದು ಲಿಕ್ವಿಡಿಟಿ ಎನ್ಹಾನ್ಸ್ ಆಗುತ್ತೆ. ಸೊ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು.
ಒಂದು ವೇಳೆ ಈ ಒಂದು ಜಿ ಸೆಕ್ಸ್ಗಳೇನಿರುತ್ತಲ್ಲ RBI ಹತ್ರ, ಈ ಒಂದು ಜಿ ಸೆಕ್ಸ್ಗಳನ್ನು RBI ಸೆಲ್ ಮಾಡ್ತಾ ಇದೆ, ಸೆಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೇಲ್ಸ್ ಮಾಡ್ತಾ ಇದೆ ಅಂತಲೇ ಕನ್ಸಿಡರ್ ಮಾಡಿದಾಗ ಮನಿಯನ್ನು ಅಬ್ಸಾರ್ವ್ ಮಾಡ್ಕೊಳಂಗಾಗುತ್ತೆ. ಸೊ ಟೋಟಲಾಗಿ ನಾವು RBIಗೆ ಮನಿ ಕೊಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಲಿಕ್ವಿಡಿಟಿ ಅನ್ನೋದು ಆಟೋಮೆಟಿಕ್ಲಿ ಡಿಕ್ರೀಸ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. RBI ಮನಿಯನ್ನು ಅಬ್ಸಾರ್ವ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಸೆಲ್ ಮಾಡುತ್ತೆ. ಒಂದು ವೇಳೆ ಮನಿಯನ್ನು ಇಂಜೆಕ್ಟ್ ಮಾಡಬೇಕು ಅಂತಂದರೆ ಪರ್ಚೇಸ್ ಮಾಡುತ್ತೆ. ಇವೆರಡು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇವಾಗ ಪರ್ಚೇಸ್ ಅಂತ ಬಂದಾಗ ಬ್ಯಾಂಕ್ಸ್ಗಳು ಏನು ಮಾಡ್ತಾ ಇದೆ, RBIಗೆ ಗೌರ್ಮೆಂಟ್ ಬಾಂಡ್ಗಳನ್ನು ಸೆಲ್ ಮಾಡಿದೆ. ಇದರಿಂದ RBI ಏನು ಮಾಡ್ತಾ ಇದೆ, ಬ್ಯಾಂಕ್ಗಳಿಗೆ ಬೇಕಾಗ್ತಕ್ಕಂಥ ಒಂದು ಕ್ರೆಡಿಟನ್ನು ಕೊಡ್ತಾ ಇದೆ. ಸೊ ಆಟೋಮೆಟಿಕ್ಲಿ ಬ್ಯಾಂಕ್ಗಳಿಗೆ ಏನು ಸಿಕ್ಕುತ್ತೆ ಇಲ್ಲಿ ಅಂತಂದರೆ ಕ್ರೆಡಿಟ್ ಸಿಕ್ಕುತ್ತೆ, ಫ್ರೆಶ್ ಮನಿ ಸಿಗ್ತಾ ಇದೆ. ಬ್ಯಾಂಕಲ್ಲಿರ್ತಕ್ಕಂಥ ಒಂದು ರಿಸರ್ವ್ ಏನಾಗಿರ್ತಲ್ಲ ಇದು ಜಾಸ್ತಿ ಆಗುತ್ತೆ ಅಂತ ನೋಡ್ಬೋದು. ರಿಸರ್ವ್ ರೈಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಮೋರ್ ಮನಿ ಸಿಕ್ಕುತ್ತೆ ಬ್ಯಾಂಕಲ್ಲಿ. ಇದರಿಂದ ಈಸಿಯಾಗಿ ಅವ್ರು ಏನು ಮಾಡ್ಬೋದು, ಲೆಂಡಿಂಗನ್ನು ಮಾಡ್ಬೋದು. ಸೊ ಲೆಂಡ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ಏನಾಗುತ್ತೆ, ಮನಿ ಫ್ಲೋ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇವಾಗ ನಮ್ಮ ಹತ್ರ ದುಡ್ಡಿತ್ತಂದರೆ ಆಟೋಮೆಟಿಕ್ಲಿ ನಾವೇನು ಮಾಡ್ತೀವಿ, ಹೆಚ್ಚು ಖರ್ಚು ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದರಿಂದ ಒಟ್ಟಾರೆಯಾಗಿ ಏನಾಗುತ್ತೆ ಅಂದರೆ ಕನ್ಸಂಪ್ಷನ್ ಬೂಸ್ಟ್ ಆಗೋದನ್ನು ನೋಡ್ತೇವೆ. ಸೊ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂದರೆ GDP ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನನ್ನು ಇಟ್ಟುಕೊಂಡು RBI ಡಿಸಿಷನನ್ನು ತೆಗೆದುಕೊಳ್ಳುತ್ತೆ, ಯಾವ ಹಂತದಲ್ಲಿ ನಾವು ಪರ್ಚೇಸ್ ಮಾಡಬೇಕು, ಯಾವ ಹಂತದಲ್ಲಿ ನಾವು ಸೆಲ್ಲನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದು ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ ಇದು ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಆಗಿದೆ ಅಂತಲೇ ಹೇಳ್ಬೋದು. ಈ ಮೊದಲು ನಾವು ನೋಡಿದ್ವಲ್ಲ, ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಟಿವಿಟಿಯನ್ನು ನಾವಿಲ್ಲಿ ನೋಡೋದಾದರೆ RBI ಯಾವ ರೀತಿಯಂಥ ಸ್ಟೆಪ್ಪನ್ನು ತೆಗೆದುಕೊಂಡಿದೆ, RBI ರೆಪೋ ರೇಟಲ್ಲಿ ಬದಲಾವಣೆ ಮಾಡಿದೆ, ಜೊತೆಗೆ ಇವಾಗ ಪರ್ಚೇಸ್ ಮಾಡ್ತಾ ಇದೆ ಜಿ ಸೆಕ್ಸ್ಗಳನ್ನು ಅನ್ನುವಂಥ ಒಂದು ಕ್ಲಾರಿಟಿ. ಸೊ ಜನರಲಿ ಒಂದು ಮನಿ ಸಪ್ಲೈಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾನಿಟರಿ ಪಾಲಿಸಿ ತುಂಬ ಇಂಪಾರ್ಟೆಂಟು. RBI ತೆಗೆದುಕೊಳ್ತಕ್ಕಂಥ ಒಂದು ಡಿಸಿಷನ್ಸ್ಗಳು ತುಂಬ ಇಂಪಾರ್ಟೆಂಟು. ಇದರಿಂದ ನಮ್ಮ ಒಂದು ಇನ್ಫ್ಲೇಷನ್ ಆಗಿರ್ಬೋದು, ಮನಿ ಸಪ್ಲೈ ಆಗಿರ್ಬೋದು, ಹೇಗೆ ಒಂದು ಫಾರೆಕ್ಸ್ ರಿಸರ್ವ್ ಸಹ ಒಂದು ಕಂಟ್ರೋಲಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನೀವಿಲ್ಲಿ ಅರ್ಥ ಮಾಡ್ಕೋಬೋದು, ಮನಿ ಸಪ್ಲೈ ಜಾಸ್ತಿ ಇತ್ತಂತಂದರೆ ಜಾಸ್ತಿ ನಾವು ಡಿಪ್ರಿಷಿಯೇಟ್ ಆಗುವಂಥ ಒಂದು ಸಾಧ್ಯತೆಯನ್ನು ನೋಡ್ತೀವಲ್ವಾ ಅಂತ. ಜನರಲಿ ಏನಾಗುತ್ತೆ ಅಂದರೆ ಇವಾಗ ಪ್ರಸ್ತುತವಾಗಿ ನಾವು ನಿನ್ನೆ ನೋಡಿರೋ ಪ್ರಕಾರ ಮನಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಲ್ವಾ. ಸೊ ಈ ಒಂದು ಮನಿ ಡಿಪ್ರಿಸಿಯೇಷನ್ ಆಗಲಿಕ್ಕೆ ಕಾರಣಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೇ ನಾಟ್ ಬಿ ಅ ಮನಿ ಸಪ್ಲೈ. ಸೊ ಮನಿ ಸಪ್ಲೈ ಆಲ್ವೇಸ್ ಅಂತ ಹೇಳೋಕ್ಕಾಗಲ್ಲ. ವೈ? ಬಿಕಾಸ್ ನಿನ್ನೆ ನಾವು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರುಪಿ ಡಿಪ್ರಿಸಿಯೇಷನ್ ಆಗಲಿಕ್ಕೆ ಏನು ಕಾರಣಗಳಿರ್ಬೋದು ಅಂತ ಹೇಳಿದ್ವಿ. ಸೊ ಇಲ್ಲಿ ರುಪಿ ಒಂದು ಡಿಪ್ರಿಷಿಯೇಟ್ ಆಗಲಿಕ್ಕೆ, ರುಪಿ ತನ್ನ ಒಂದು ವ್ಯಾಲ್ಯೂವನ್ನು ಕಳೆದುಕೊಳ್ಳಲಿಕ್ಕೆ ಬೇಸಿಕಲಿ US ಡಾಲರು ಸಹ ಒಂದು ಸ್ಟ್ರಾಂಗ್ ಹೋಲ್ಡನ್ನು ತೋರಿಸ್ತಾ ಇದೆ. ಸೊ ಡಾಲರ್ ಸ್ಟ್ರೆಂಥನ್ ಆಗುವಂಥ ಒಂದು ಇನ್ಫ್ಲುಯೆನ್ಸ್ ಆಗಿರ್ಬೋದು. ಜೊತೆಗೆ ಒಂದು ಪ್ರೈಸ್ ವೊಲೆಟಾಲಿಟಿ ಜಾಸ್ತಿ ಆಗ್ತಾ ಇದೆ. ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಒಂದು ವೊಲೆಟಾಲಿಟಿ, ಇದು ಗ್ಲೋಬಲ್ ಲೆವೆಲಲ್ಲಿ ಆಗುವಂಥ ಅನ್ಸರ್ಟಿನಿಟಿನೇ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ರೇಟ್ಗಳಿದಾವಲ್ಲ, ಸೊ ಈ ಒಂದು ಇಂಟ್ರೆಸ್ಟ್ ರೇಟಿಂದನೂ ಸಹ ಸರಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ಬೇರೆ ಒಂದು ರಾಷ್ಟ್ರಗಳು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಇಟ್ಟಿರುವಂಥ ಸಂದರ್ಭದಲ್ಲಿ ಭಾರತದಲ್ಲಿರುವಂಥ ಇನ್ವೆಸ್ಟರ್ಸ್ಗಳು ವಾಪಸ್ ತೆಕ್ಕೊಂಡು ಬೇರೆ ಒಂದು ರಾಷ್ಟ್ರದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದ ನಮ್ಮ ಒಂದು ಕ್ಯಾಪಿಟಲ್ ಏನಿದೆಯಲ್ಲ, ಈ ಕ್ಯಾಪಿಟಲ್ ಔಟ್ಫ್ಲೋ ಆಗ್ತಾ ಇದೆ. ಸೊ ಈ ಒಂದು ಕಾರಣಗಳಿಂದಾಗಿ ಬೇಸಿಕಲಿ ನಮ್ಮ ರುಪಿ ಡಿಪ್ರಿಸಿಯೇಟ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ RBI ತೆಗೆದುಕೊಂಡಿರುವಂತಹ ಈ ಒಂದು ಆ್ಯಕ್ಷನ್ನ ನೋಡುವಂಥದ್ದಾದರೆ ಲಿಕ್ವಿಡಿಟಿ ಒಂದು ಲೆವೆಲ್ಗೆ ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಇಂಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಅಗೇನ್ ಏನು ಮಾಡ್ತಾರೆ, ಮತ್ತೆ ಈ ಒಂದು ಹೈ ಲಿಕ್ವಿಡಿಟಿ ಅಂತ ಬಂದಾಗ ಈ ಒಂದು ಮನಿಯನ್ನು ಸಕ್ ಮಾಡಬೇಕು ಅಂತಂದರೆ ಆಟೋಮೆಟಿಕ್ಲಿ ಸೇಲ್ ಮಾಡೋದನ್ನು ಇಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಇದು ಶಾರ್ಟ್ ಟರ್ಮ್ ಆ್ಯಕ್ಷನ್ ಆಗಿದೆ ಅಂತಲೇ ನಾವು ಇಲ್ಲಿ ನೋಡಬೇಕು. ಕ್ರೂಡ್ ಆಯಿಲ್ ಪ್ರೈಸಸ್ನ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಫಾರಿನ್ ಪೋರ್ಟ್ಫೋಲಿಯೋ ಫ್ಲೋ ಏನಿದೆಯಲ್ಲ, ಇದರ ಆಧಾರದ ಮೇಲೆ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿನ ಇಂಪಾರ್ಟೆಂಟು. ಇಲ್ಲಿ ತೆಗೆದುಕೊಂಡಿರುವಂಥ ಡಿಸಿಷನ್ ಏನಿದೆ, ಪ್ರಿಲಿಮ್ಸಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸನ್ನು ಕೇಳುವಂತಹ ಸಾಧ್ಯತೆ ಇದೆ. ಯಾಕೆ RBI ಮನಿಯನ್ನು ಇಂಜೆಕ್ಟ್ ಮಾಡಲಿಕ್ಕೆ ಮುಂದಾಗುತ್ತೆ? ಸೊ ಪ್ರಸ್ತುತವಾಗಿ ಏನು ಇಶ್ಯೂಸ್ ಇದೆ, ಸೊ ನಮ್ಮ ಒಂದು ಡೊಮೆಸ್ಟಿಕ್ ಲಿಕ್ವಿಡಿಟಿಯನ್ನು ಸ್ಟ್ರಾಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಒಂದು ಕನ್ಸಂಪ್ಷನ್ ಪ್ಯಾಟರ್ನನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ನಿಟ್ಟಿನಲ್ಲಿ RBI ತೆಗೆದುಕೊಳ್ತಕ್ಕಂತಹ ಚೇಂಜಸ್ಗಳು ಏನಿರುತ್ತೆ, ಯಾವ ರೀತಿಯಾಗಿ ಪಾಲಿಸಿನಲ್ಲಿ ಬದಲಾವಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಮೇನ್ಸ್ ಹಾಗೂ ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಒಂದು ಇಶ್ಯೂ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ನಡೆಯಲ್ಲಿ ಲೋಕಸಭಾ ಪಾಸಸ್ ದ ಬಿಲ್ ಟು ಲೆವಿ ಅ ಸ್ಪೆಷಲ್ ಸೆಸ್ ಆನ್ ಪಾನ್ ಮಸಾಲ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಿದ್ವಿ. ಮೊದಲು ಪಾನ್ ಮಸಾಲದ ಮೇಲೆ ಸೆಸ್ಸನ್ನು ಹಾಕಬೇಕು ಅಂತ ಸರ್ಕಾರ. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ. ಪ್ರಿಲಿಮ್ಸಲ್ಲಿ ನಮ್ಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು, ನಿಮಗೆ ಗೊತ್ತಿರೋ ಪ್ರಕಾರ 2025 ಅಲ್ಲಿ ಚರ್ಚೆ ಆಗ್ತಕ್ಕಂಥ ಬಿಲ್ಲಲ್ಲಿ ವೆರಿ ಇಂಪಾರ್ಟೆಂಟ್ ಬಿಲ್ ಅಂತ ಹೇಳ್ಬೋದು, ಹೆಲ್ತ್ ಸೆಕ್ಯುರಿಟೀಸೇ ನ್ಯಾಷನಲ್ ಸೆಕ್ಯುರಿಟಿ ಅನ್ನುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸೆಸ್ಸಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಲೋಕಸಭೆಯಲ್ಲಿ
ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತಹ ವೋಟಿಂಗು ಸಹ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ನ್ಯೂ ಸ್ಪೆಷಲ್ ಬಿಲ್ ಏನಿದೆಯಲ್ಲ ಪಾನ್ ಮಸಾಲ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಹಾಕ್ತಾ ಇದ್ದಾರೆ. ಪ್ರೊಡಕ್ಷನ್ ರಿಲೇಟೆಡ್ ಇರುವಂತೆ ಸೆಸ್ಸನ್ನು ಹಾಕುವುದಾಗಿ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಹಾಕ್ತಾ ಇರುವಂಥ ಒಂದು ಸೆಸ್ ಏನಿದೆಯಲ್ಲ GST ಕಂಪೆನ್ಸೇಷನಲ್ಲಿ ಇರುವಂಥ ಒಂದು ಸೆಸ್ಸನ್ನು ರಿಪ್ಲೇಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು ಲ್ಯಾಂಡ್ ಮಾರ್ಕ್ ಚೇಂಜಸ್ ಅಂತಲೇ ಇಲ್ಲಿ ನಾವು ಗಮನ ಹರಿಸ್ಬೋದು. ಸೆಸ್ ಅಂತ ಬಂದಾಗ ಸರ್ಕಾರಕ್ಕೆ ಬರ್ತಾ ಇರುವಂಥ ಒಂದು ರೆವೆನ್ಯೂ ನಡಿನಲ್ಲಿ ಸೆಸ್ಸಿಂದ ಬರ್ತಾ ಇರುವಂಥ ಒಂದು ರೆವೆನ್ಯೂ ಅಂತ ನೋಡೋದಾದರೆ ಈ ಒಂದು ವರ್ಷದಲ್ಲಿ 6.1% ಅಷ್ಟು ಬಂದಿದೆ. ಸೊ ಈ ಒಂದು ಇಯರಲ್ಲಿ ಸೆಸ್ ಬಂದಿರುವಂಥ ಒಂದು ಗ್ರಾಸ್ ರೆವಿನ್ಯೂ ಅಂತ ಕನ್ಸಿಡರ್ ಮಾಡಿ. ಗ್ರಾಸ್ ರೆವಿನ್ಯೂ ನಡಿನಲ್ಲಿ ಸೆಸ್ಸಿಂದ ಬಂದಿರೋದು 6.1% ಇರೋದನ್ನು ನಾವು ಗಮನ ಹರಿಸ್ಬೋದು. ಈ ಮೊದಲು 2010 ಮತ್ತು 2014 ಈ ಒಂದು ಸಾಲಲ್ಲಿ ನಾವು ಗಮನ ಹರಿಸೋದಾದರೆ 7% ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ ಅಂತ ಒಂದು ಎಂಫೋಸಿಸನ್ನು ಸಹ ಇಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರಲ್ಲ, ಸೊ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಇದರಿಂದ ಏನು ಪರ್ಪಸ್ ಇದೆ, ಯಾವ ಒಂದು ಪರ್ಪಸ್ನ ಆಧಾರದ ಮೇಲೆ ಮಾಡಿದ್ದಾರೆ? ಒಂದು GST ಕಂಪೆನ್ಸೇಷನ್ ಸೆಸ್ಸನ್ನು ರಿಪ್ಲೇಸ್ ಮಾಡುತ್ತೆ ಅನ್ನುವಂಥ ಒಂದು ಪಾಯಿಂಟು ನಮಗೆ ಕ್ಲಿಯರ್ ಆಗಿದೆ. ಇನ್ನು ಸೆಕೆಂಡ್ ಹಂತದಲ್ಲಿ ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಫ್ರೇಮ್ ಆಗ್ಬೋದು ಅಂತಂದರೆ, ಪರ್ಟಿಕ್ಯುಲರ್ಲಿ ಇದರ ಇಂಪಾರ್ಟೆನ್ಸ್ ಏನಿದೆ, ಪಬ್ಲಿಕ್ ಹೆಲ್ತನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಇದು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಓರಲ್ ಕ್ಯಾನ್ಸರ್ ಅಂತ ಡಿಸೀಸ್ಗಳಾಗಿರ್ಬೋದು, ಎಡಿಕ್ಷನ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದ್ದಾವೆ. ಸೊ ಹೆಲ್ತ್ಗೆ ಸಂಬಂಧಿಸಿದಂಥ ಒಂದು ಬರ್ಡನನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಸೊ ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೂ ಸಹ ಸಹಕಾರಿ ಆಗುತ್ತಲ್ವಾ. ನ್ಯಾಷನಲ್ ಸೆಕ್ಯೂರಿಟಿ ಅಂತಂದರೆ ನಮ್ಮ ಒಂದು ರೆವಿನ್ಯೂ ಚೆನ್ನಾಗಾಗುತ್ತೆ, ಫೈನಾನ್ಸ್ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ರೆವಿನ್ಯೂ ಬರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ಇವಾಗ ನೋಡಿ ಪರ್ಟಿಕ್ಯುಲರ್ಲಿ ಒಂದು ಸೆಸ್ಸನ್ನು ಹಾಕುವಂಥ ಸಂದರ್ಭದಲ್ಲಿ ಪ್ರಾಡಕ್ಟ್ನ ಆಧಾರದ ಮೇಲೆ ಸೆಸ್ಸನ್ನು ಹಾಕ್ತಾ ಇದ್ವಿ. ಇವಾಗ ಹಾಕಿರುವಂಥ ಒಂದು ಸೆಸ್ ಏನಿದೆಯಲ್ಲ, ನಾವು ಸೆಲ್ಲಿಂಗ್ ಪ್ರೈಸ್ ನೋಡ್ತೀವಲ್ಲ, ಇವಾಗ ಪಾನ್ ಮಸಾಲ ಅಂತಿರುತ್ತಲ್ಲ, ಸೊ ಈ ಒಂದು ಪಾನ್ ಮಸಾಲದ ಸೆಲ್ಲಿಂಗ್ ಪ್ರೈಸ್ ಮೇಲೆ ಯಾವುದೇ ರೀತಿಯಾಗಿ ಹಾಕಿಲ್ಲ. ಸೆಸ್ಸನ್ನು ಹಾಕುವಂಥ ಸಂದರ್ಭದಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೇಲೆ ಹಾಕಿಲ್ಲ. ಸೊ ನಿಮಗೆ ಕ್ವಶನ್ನ ಇಲ್ಲಿ ಫ್ರೇಮ್ ಮಾಡ್ಬೋದು, ಸೆಲ್ಲಿಂಗ್ ಪ್ರೈಸ್ ಮೇಲೆ ಸೆಸ್ಸನ್ನು ಹಾಕಲಾಗಿದೆ ಅಂತ. ಸೊ ಎಷ್ಟರ ಮಟ್ಟಿಗೆ ಕ್ವಾಂಟಿಟಿಯನ್ನು ಸೋಲ್ಡ್ ಮಾಡಿದ್ದಾರೆ ಅಥವಾ ಮಾರಾಟವನ್ನು ಮಾಡಿದ್ದಾರೆ, ಎಷ್ಟು ಕ್ವಾಂಟಿಟಿ ಲೆವೆಲಲ್ಲಿ ಇವತ್ತು ಸೆಲ್ಲಿಂಗ್ ಆಗ್ತಾ ಇದೆ, ಅದರ ಮೇಲೆ ಯಾವುದೇ ರೀತಿಯಾದ ಸೆಸ್ಸನ್ನು ಹಾಕ್ತಾ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರೊಡಕ್ಷನ್ ಕೆಪಾಸಿಟಿ ಆಧಾರದ ಮೇಲೆ ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿಯಂಥ ಮಷಿನ್ಸ್ಗಳಿದ್ದಾವೆ, ಈ ಒಂದು ಮಷಿನ್ಸ್ನ ಮೇಲೆ ಇವರು ಸೆಸ್ಸನ್ನು ಹಾಕ್ತಾ ಇದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಷಿನ್ಸ್ಗಳ ಆಧಾರದ ಮೇಲೆ, ಪ್ರೊಡಕ್ಷನ್ ಆಧಾರದ ಮೇಲೆ. ಬಿಕಾಸ್ ಏನಾಗುತ್ತೆ ಅಂದರೆ ಪಾನ್ ಮಸಾಲ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ತುಂಬ ಅಂಡರ್ ರಿಪೋರ್ಟಿಂಗ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಔಟ್ಪುಟ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ರಿಯಲ್ ಔಟ್ಪುಟ್ ಏನು ಅನ್ನೋದು ಸರಿಯಾಗಿ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತಲೇ ಇಲ್ಲಿ ಗಮನ ಹರಿಸ್ಬೋದು. ಸೊ ಇವಾಗ ಪಾನ್ ಮಸಾಲ್ಗೆ ಸಂಬಂಧಪಟ್ಟಂಥ GSTನಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ. ಪ್ರಸ್ತುತವಾಗಿ ಏನಿದೆಯಲ್ಲ 40% ಅಷ್ಟು GSTಯನ್ನು ಹಾಕ್ತಾ ಇದ್ದಾರಲ್ಲ, ಅದು ಕಂಟಿನ್ಯೂಷನ್ ಆಗುತ್ತೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಬಟ್ ಹೊಸದಾಗಿ ಒಂದು ಸೆಸ್ಸನ್ನು ಹಾಕ್ತಾ ಇದ್ದಾರೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ. GST ರೆವಿನ್ಯೂಗೆ ಇದು ಯಾವುದೇ ರೀತಿಯಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಿಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪಾನ್ ಮಸಾಲ ಯಾಕೆ ಇಷ್ಟೊಂದು ಇಶ್ಯೂವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಓರಲ್ ಕ್ಯಾನ್ಸರ್ ಮತ್ತು ನಾವು ಆವಾಗಲೇ ನೋಡಿದ್ವಿ ಕ್ರೋನಿಕ್ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ ಹೆಲ್ತ್ಗೆ ಸಂಬಂಧಪಟ್ಟಂತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಟ್ಯಾಕ್ಸ್ ಇವೇಷನನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರಿಯಾಗಿ ಯಾರು ಎಕ್ಸಾಮಿನೇಷನ್ ಮಾಡ್ತಾ ಇಲ್ಲ ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಟ್ಯಾಕ್ಸ್ ಇವೇಷನ್ ಆಗುವಂಥ ಸಾಧ್ಯತೆ ನಾವು ಪ್ರಾಡಕ್ಟ್ ಮೇಲೆ ಹೋದರೆ ಸಾಕಷ್ಟು ಇರುತ್ತೆ. ಸೊ ಆ ಒಂದು ಹಂತದಲ್ಲಿ ಇವರು ಮಷಿನ್ ಮೇಲೇ ಹಾಕ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಮಷಿನ್ ಬೇಸ್ಡ್ ಟ್ಯಾಕ್ಸೇಷನ್ ಇರೋದ್ರಿಂದ ಈಸಿಯಾಗಿ ನಾವು ರೆಗ್ಯುಲೇಷನ್ಸನ್ನು ಮಾಡಬಹುದು ಅಂತ ಗಮನ ಹರಿಸಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಹೆಲ್ತ್ನ ಆಧಾರದ ಮೇಲೆ ಇವಾಗ ಸಾಕಷ್ಟು ಕೇಸಸ್ಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಓರಲ್ ಕ್ಯಾನ್ಸರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳು ಆಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಪಾನ್ ಮಸಾಲೆಗೆ ಸಂಬಂಧಪಟ್ಟಂಥ ಒಂದು ಮಷಿನ್ ರಿಲೇಟೆಡ್ ಇರುವಂತೆ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ ಅನ್ನೋವಂಥ ಕ್ಲಾರಿಟಿ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಬಹುಮುಖ್ಯವಾದಂಥ ಇನ್ನೊಂದು ಅಪ್ಡೇಟ್ ಅಂತಂದರೆ, ಸೆಸ್ಸನ್ನು ಜನರಲಿ ಸ್ಟೇಟೊಂದಿಗೆ ಶೇರ್ ಮಾಡ್ಕೋತಾ ಇರಲಿಲ್ಲ ಇಲ್ಲಿ ತನೂ. ಇವಾಗ ಈ ಒಂದು ಪಾನ್ ಮಸಾಲ ರಿಲೇಟೆಡ್ ಇರುವಂಥ ಸೆಸ್ಗೆ ಸಂಬಂಧಪಟ್ಟಂಥ ಇಶ್ಯೂನಲ್ಲಿ ಸೆಸ್ಸನ್ನು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ನಾವು ಏನು ಕರಿತೀವಿ, ಈ ಒಂದು ಸೆಸ್ಸನ್ನು ಸ್ಟೇಟ್ ಗೌರ್ಮೆಂಟೊಂದಿಗೆ ಶೇರಿಂಗ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆನೂ ಸಹ ನಡೀತಾ ಇದೆ. ಸೊ ಈ ಒಂದು ಹಂತದಲ್ಲಿ ಪರ್ಟಿಕ್ಯುಲರ್ ಅಪ್ಡೇಷನ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಸೆಸ್ಸನ್ನು ಶೇರ್ ಮಾಡುವಂಥ ಒಂದು ಡಿಸ್ಕಷನ್ ಆಗ್ತಾ ಇದೆ. ಈ ಮೊದಲು ನಾವು ಯಾವುದೇ ರೀತಿಯಾಗಿ ಸ್ಟೇಟ್ಮೆಂಟ್ ಬಂದಾಗ ಸೆಸ್ಸನ್ನು ಯಾವುದೇ ರೀತಿಯಾಗಿ ಸ್ಟೇಟಲ್ಲಿ ಶೇರ್ ಮಾಡೋದಿಲ್ಲ ಅನ್ನುವಂಥದ್ದಿತ್ತು. ಸೊ ಇವಾಗ ಶೇರ್ ಮಾಡಬೇಕು ಅನ್ನುವಂಥ ಒಂದು ಆನ್ಗೋಯಿಂಗ್ ಇದೆ. ಸೊ ಯಾವ ರೀತಿಯಾಗಿ ಬೇರೆ ಒಂದು
ಸಭೆಯಲ್ಲಿ ಏನಾದರೂ ಡಿಸ್ಕಷನ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಸೊ ಪರ್ಟಿಕ್ಯುಲರ್ಲಿ ಅಂದರೆ ಫೈನಲ್ ಆರ್ಡರ್ ಬರಬೇಕು ಫೈನಾನ್ಸ್ ಮಿನಿಸ್ಟ್ರಿಯಿಂದ. ಫೈನಲ್ ಆಗಿ ಏನಿದೆ ಒಂದು ಬಿಲ್ಲಲ್ಲಿ ಇರುವಂಥ ಫೀಚರ್ಸ್ಗಳು ಆ್ಯಕ್ಟಾಗಿ ಕನ್ವರ್ಟ್ ಆದಾಗ ನಮಗೆ ಇಲ್ಲಿ ಕ್ಲಾರಿಟಿ ಸಿಕ್ಕುತ್ತೆ. ಸೊ ಇವಾಗ ನಡೀತಾ ಇರುವಂಥ ಒಂದು ಡಿಸ್ಕಷನ್ ನೋಡ್ಬೋದು. ಈ ಒಂದು ಸೆಸ್ಸನ್ನು ಸ್ಟೇಟ್ ಗೌರ್ಮೆಂಟೊಂದಿಗೆ ಶೇರ್ ಮಾಡಬೇಕು ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇಷ್ಟರ ಮಟ್ಟಿಗೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಷನ್ಸನ್ನು ಇಲ್ಲಿ ಗಮನ ಹರಿಸ್ಬೋದು. ಇವತ್ತಿನ ಒಂದು ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಏನು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಟೂಲಿಂದ ಏನು ಚೇಂಜಸ್ ಆಗುತ್ತೆ, ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅನ್ನುವಂಥದ್ದಾಗಲಿ, ಓಪನ್ ಮಾರ್ಕೆಟ್ ಆಪರೇಷನ್ ಅಡಿಯಲ್ಲಿ ಪರ್ಚೇಸ್ ಮಾಡಿದರೆ ಯಾವ ರೀತಿಯಾದಂಥ ಒಂದು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ 3rd ಸ್ಟೇಟ್ಮೆಂಟಲ್ಲಿ ಕಾಣ್ಬೋದು. 3 ಸ್ಟೇಟ್ಮೆಂಟ್ಸ್ ಇದೆ. ಸರಿಯಾದಂಥ ಸ್ಟೇಟ್ಮೆಂಟ್ಸನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.